ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಆರ್ಥಿಕ ಎಲ್ಲರೂ ಶುಭಾಶಯಗಳು. ಇವತ್ತು ಲಾಗ್ ಏನಪ್ಪ ಅಂದರೆ ಇವತ್ತು ಮಾಲಾಪೇಶಿಗೆ ಹೋಗ್ತಾಯಿದ್ದೀನಿ. ಸೊ ಮಾಲಾಪೇಶಿಯನ್ನು ನೋಡ್ಕೊಂಬರೋಕ್ಕೆ ತುಂಬ ದಿನ ಆಯಿತು, ಹೋಗೋಕ್ಕಾಗಲಿಲ್ಲ. ಕೆಲಸ ಆಗಿತ್ತು. ಸೊ ಇವತ್ತು ರಜೆ ಇದೆ ಹೊಸ ವರ್ಷಕ್ಕೆ. ಸೊ ಹಾಗಾಗಿ ಮಾಲಾಪೇಶಿಗೆ ಹೋಗಿ ನೋಡ್ಕೊಂಬರೋಣ ಅಂತ ಮಾಡಿದ್ದೀನಿ ನಾನು ನಮ್ಮ ಫ್ರೆಂಡ್ಸ್. ಸೊ ಇದು ನನ್ನ ಫಸ್ಟ್ ಲಾಗು ಈ ವರ್ಷದ್ದು. ನಾ ಫಸ್ಟ್ ಟೈಮ್ ಲಾಗ್ ಮಾಡ್ತಾಯಿದ್ದೀನಿ. ಸೊ ಲಾಗಲ್ಲಿ ಏನು ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ. ಹೋಗ್ತಾಯಿದ್ದೀನಿ, ಸ್ವಲ್ಪ ದೂರ ಐತೆ. ನಮ್ಮ ಫ್ರೆಂಡ್ಸ್ ಬರ್ತಾರೆ, ಹೋಗ್ತಾಯಿದ್ದೀನಿ. ಅವರು 12 ಗಂಟೆಗೆ ಹೋಗೋಣ ಅಂತಿದ್ದಾರೆ. ನೋಡಿ ದೊಡ್ಡಬೊಮ್ಮಚಂದ್ರ ಪಾರ್ಕ್ ಇದು. ಸೊ ಕ್ಲೋಸ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಹಿಂಗೆ ಶಾರ್ಟ್ಕಟ್ ರೂಟ್ ಇದು ಇನ್ನೂ ಶಾರ್ಟ್ಕಟ್ ಆಗ್ತಿತ್ತು ಪಾರ್ಕ್ ಇದ್ದರೆ. ಸೊ ಪಾರ್ಕ್ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀನಿ. ನಾನು ನಮ್ಮ ಇನ್ನೊಬ್ಬ ಹುಡುಗ ಬೇಕ್ರಿ ಬಂದು ಅಲ್ಲಿ ಟೀ ಕುಡಿದು ಮತ್ತು ಇನ್ನೊಬ್ಬ ಹುಡುಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. 1/2 ಅವರ್ ಬಿಟ್ಟು ಅವನು ಬಂದ. ಮೂವರು ಹೋಗ್ತಾಯಿದ್ದೀವಿ ನಡ್ಕೊಂಡು. ಹಾಗೆ ಒಬ್ರಿಗೊಬ್ರು ತರಲೆ ಮಾಡಿಕೊಂಡು ಹಂಗೆ ನಾವು ಮೆಲ್ಲಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲ ನಾವು ಸುಮ್ಮನೆ ಹೊಂಟಿ ಲಾಗ್ ಮಾಡಬೇಕು. ಲಾಗ್ ನಿಮ್ಮದು ಹಾಕ್ತೀನಿ, ನಂದು ಹಾಕ್ತೀನಿ. ಎಳ್ನೀರು 30 ರೂಪಾಯಿ. ನೋಡಿ ಗಾಯ್ಸ್, ಎಳ್ನೀರು ಕುಡಿಯೋಕೆ ಬಂದ್ವಿ. ಇವನು ಕುಡಿಸ್ತಾನಂತೆ ಮನೋಹರ, ಇವನ ಹೆಸರು. ಅರ್ಧ ದಾರಿ ನೋಡ್ಕೊಂಡು ಬಂದ್ವಿ ಮಾಲಾಪೇಶಿಗೆ ಹೋಗೋಕ್ಕೆ. ಯಾವುದು ಆಟೋ ಸಿಗೋದು. ಆಟೋದವ್ರು ಕೇಳಿದ್ರೆ 100 ರೂಪೀಸು 150 ಹೇಳ್ತವ್ರೆ. ಎಳ್ನೀರು ಕುಡಿತಾವ ಮನೋಹರ? ಹುಚ್ಚೆ ಬರ್ತಾವೆ. ಹಾಂ, ಬರೋ ಟೈಮ್ ಕುಡಿ. ಏನೊಂದು ಮಾತಾಡ್ರ. ಹಾಂ, ಏನೊಂದು ಮಾತಾಡ್ರಪ್ಪ. ಮಾಲಾಪೇಶಿ ಎಷ್ಟಾಯ್ತು? ಇನ್ನೂ 2 ಕಿಲೋಮೀಟ್ರ್ ಇದೆ ಅಷ್ಟೇ, 2 ಕಿಲೋಮೀಟ್ರ್. ನೋಡಿ ಗಾಯ್ಸ್, ಅಂತೂ ಮಾಲಾಪೇಶಿಗೆ ಬಂದೀವಿ. ಇನ್ನೂ ಸ್ವಲ್ಪ ದೂರ ಇದೆ. ನಡ್ಕೊಂಡು ಕರ್ಕೊಂಬಂದ ನಮ್ಮ ಹುಡುಗ ಅಷ್ಟು ದೂರಿಂದ. ಸುಸ್ತಾಗೋಯ್ತು, ಹಂಗಾಗೈತೆ ಎಣ್ಣೆ ಬರ. ಇರ್ಬಿಡು ಬೋಡು. ನೋಡಿ ಗಾಯ್ಸ್, ಥೋಡ 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ. ಇವನೇ ನಡ್ಕೊಂಡು ಕರ್ಕೊಂಬಂದವನೇ. ಇಲ್ಲೇ ಐತೆ ಅಂತ ಹೇಳ್ಕೊಂಡು. ಇನ್ನೂ ಬರ್ತಾಯಿಲ್ಲ, ನಡೆಯೋಕೆ ಆಗ್ತಿಲ್ಲ, ಹಂಗಾಗೈತೆ. ಇನ್ನೇನು ಸ್ವಲ್ಪ ದೂರ ಬಂತು. ಮಾಲಾಪೇಶಿ ನೋಡಿ ಗಾಯ್ಸ್, ಬಂದೀವಿ ಮಾಲಾಪೇಶಿಗೆ. ಸೊ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ದೀನಿ. ಇವನು ಒಂದು 4 ಸಲ ಬಂದವನೇ. ಇವನು ಫಸ್ಟ್ ಟೈಮ್ ಇವನು ಬಂದವನೇ. ಸೊ ನೋಡಿ ಮಾಲಾಪೇಶಿ ಇದು ಬ್ಯಾಕ್ ಗೇಟ್. ಇದು ನಮ್ಮ ಹುಡುಗ ಬ್ಯಾಕ್ ಗೇಟಿಂದ ಕರ್ಕೊಂಬಂದವನೇ. ಇವನೇ ಕರ್ಕೊಂಬಂದಿರೋದು. ಇನ್ನು ಫ್ರಂಟ್ ಗೇಟ್ ನೋಡಿಲ್ಲ. ಫ್ರಂಟ್ ಗೇಟ್ ನೋಡಬೇಕು. ಇನ್ನೂ ಒಳಗಡೆ ಹೋಗಿ ಕೂಡ ನೋಡಬೇಕು ಹೇಗಿಲ್ಲ ಅಂತ. ಸೊ ನೋಡಿ ಮಾಲಾಪೇಶಿ ಅದು ಹೆಸರು. ನೋಡ್ಬೋದು. ಇವಾಗ ಒಳಗಡೆ ವಿಸಿಟ್ ಮಾಡ್ತಾಯಿದ್ವಿ, ಇನ್ನೂ ವಿಸಿಟ್ ಮಾಡಿಲ್ಲ. ಇನ್ನೇನು ಇವಾಗ ಬಂದೀವಿ. ನಮ್ಮ ಹುಡುಗ 2.5 ಕಿಲೋಮೀಟ್ರಿಂದ ನಡ್ಕೊಂಡು ಕರ್ಕೊಂಬಂದವನು ಮಾಲಾಪೇಶಿಗೆ. ಫ್ರಂಟ್ ಗೇಟಿಂದ ಹೋಗ್ಬೇಕಂತೆ ಬಸ್ಸ. ಫ್ರಂಟ್ ಗೇಟಿಂದ ಹೋಗ್ತಾಯಿದ್ದೀವಿ. ನೋಡ್ಬೋದು ನೀವು ವಾಟರ್ ಫಾಲ್ಸ್. ಇದ್ರಪ್ಪ ನೋಡಿ, ಇದು ಫ್ರಂಟ್ ಗೇಟಿಗೆ ಹೋಗೋ ದಾರಿ. ಇದು ಅಲ್ಲ ಮನೋರ, ಫ್ರಂಟ್ ಗೇಟಿಗೆ ಹೋಗುವ ದಾರಿ ಇದು. ಸೊ ಇದು ಬ್ಯಾಕ್ ಗೇಟು. ಫ್ರಂಟ್ ಗೇಟು ಈ ಕಡೆ ಮುಂದೆ ಇದೆ. ನೋಡ್ಬೋದು ನೀವು. ಇದೆಲ್ಲ ಪಾರ್ಕಿಂಗ್ ಅನಿಸುತ್ತೆ. ಇವರು ನಮ್ಮ ಬಳಗಗಾರರು. ಇವರು ಅಂದರೆ ಜೊತೆಲಿ ಕೆಲಸ ಮಾಡೋರು. ಮನೋರ ಬಸ್ಸ ಆಯನ್ರೆ ಫುಲ್ಲು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ದೀನಿ. ಏನೋ ಒಂಥರ ಖುಷಿ ಆಗ್ತಿದೆ. ಸೊ ಏನು ತಿಳ್ಕೊಕ್ಕೆ ಹೋಗಬೇಡಿ. ಏನೋ ಅಪರೂಪಕ್ಕೆ ನೋಡಿ ಅನ್ನೋ ಥರ ಅಂತ ತಿಳ್ಕೊಕ್ಕೆ ಹೋಗಬೇಡಿ. ಇಂಡಿಯಾಗೆ ದೊಡ್ಡ ಮಾಲ್ ಅಂತ ಇದು. ಬೆಂಗಳೂರಿಗೆ ದೊಡ್ಡ ಮಾಲ್ ಇದು.
ಬೆಂಗಳೂರಲ್ಲಿ ನಂಬರ್ 1 ಇಂಡಿಯಾದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಅಂತೆ ಮಾಲ್ ಇದು. ನೀವು ನೋಡ್ಬೋದು. ಇನ್ನೂ ತೋರಿಸ್ತೀನಿ ನಿಮಗೆ. ಇದನ್ನು ಹೋಗ್ತಾ ಇದ್ದೀವಿ ಒಳಗಡೆ. ಇನ್ನೂ ಒಳಗಡೆ ವಿಸಿಟ್ ಮಾಡಿಲ್ಲ. ಒಳಗಡೆ ಹೋಗಿ ತೋರಿಸ್ತೀನಿ. ಹಂಗೆ ಹಾಯ್ ಮಾಡ್ತಾರಣ್ಣ. ಸೊ ಫಸ್ಟ್ ಟೈಮ್ ಲಾಗ್ ಮಾಡ್ತಾಯಿದ್ದೀನಿ. ಏನಾರ ಮಿಸ್ಟೇಕ್ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇದು ನನ್ನ ಫಸ್ಟ್ ಲಾಗ್. ಇದು ಹೊಸ ವರ್ಷಕ್ಕೆ ಹೊಸದಾಗಿ ಲಾಗ್ ಸ್ಟಾರ್ಟ್ ಮಾಡಿ ಅಂದ್ಕೊಂಡೀವಿ. ಸೊ ನೋಡಿ, ಬ್ಯಾಕ್ ಗೇಟಿಂದ ಫ್ರಂಟ್ ಗೇಟಿಗೆ ಬಂದಿದ್ದೀವಿ. ಇದು ಫ್ರಂಟ್ ಗೇಟ್ ಅಂತೆ. ನಾವು ಹೋಗ್ತಾ ಇದ್ದೀವಿ. ಸೊ ಇದು ಫ್ರಂಟ್ ಗೇಟ್ ಅಂತೆ. ನೈಟು ವ್ಯೂ ಚೆನ್ನಾಗಿರುತ್ತಂತೆ. ನಾವು ಮಾರ್ನಿಂಗ್ ಬಂದುಬಿಟ್ಟಿವಿ, ಬೆಳಗ್ಗೆ. ನೋಡೋದು ಫ್ರಂಟ್ ಗೇಟ್ ಅಂತೆ. ಇದಂತೂ ಲಾಗರ್ ಆಗಿಬಿಡ್ತೀನಿ. ಕ್ರಿಸ್ಮಸ್ ನೋಡ್ಬೇಕು ನೀವು. ನೋಡಿ, ಮಾಲ್ ಆಫ್ ಏಷ್ಯಾ ಅಂತೂ ಮಾಲ್ ಆಫ್ ಏಷ್ಯಾ ಒಳಗಡೆ ಬಂದೀವಿ. ಒಳಗಡೆ ಬಂದಿಲ್ಲ, ಅವ್ರ ಮುಂದೆ ನಿಂತಿದ್ದೀವಿ. ಇನ್ನೇನು ಹೋಗಬೇಕು. ಸೊ ಇಲ್ಲಿ ಫೋಟೋ ಅದು ತಗೊಳ್ಳೋಕ್ಕೆ ಮಾಡ್ಯವ್ರೆ. ನೋಡ್ಬೋದು ಮಾಲ್ ಆಫ್ ಏಷ್ಯಾ. ಮಾಲ್ ಆಫ್ ಏನು ಫೋಟೋ ತಗೋತೀರಾ? ಹಾಂ ನೋಡಿರಿ, ವಾಟರ್ ಫಾಲ್ಸ್ ಅಲ್ಲ ನೋಡಿ. ಕ್ರಿಸ್ಮಸ್ದು ನೋಡಿ ಗಾಯ್ಸ್, ಮಾಲ್ ಆಫ್ ಏಷ್ಯಾ ಅಂತೂ ಈ ಕಡೆ ಬಂದಿದ್ದು. ಇನ್ನೂ ಒಳಗಡೆ ಹೋಗಿಲ್ಲ. ನಮ್ಮ ಹುಡುಗ ಇಲ್ಲಿ ಏನೋ ತೋರಿಸ್ತಾವನೆ. ಸೊ ಇಲ್ಲಿಂದ ನೋಡಿ ಫುಲ್ ಕಾಣುತ್ತೆ ಕ್ರಿಸ್ಮಸ್ದು. ತೋರಿಸಿನಿ ಮಾಲ್ ಆಫ್ ಏಷ್ಯಾ. ಹೊಸ ಮಾಲ್ ಆಫ್ ಏಷ್ಯಾ. ಬರ್ರಿ ನಿಂದ್ರ ಬರ್ರಿ. ಇದ್ರ ಮುಂದೆ ಕ್ಯಾಮ್ರಾದಾಗ ಇದ್ರ ಬರ್ರಿ. ಮಾಲ್ ಆಫ್ ಏಷ್ಯಾ ವಾಟರ್ ಫಾಲ್ಸ್. ಏಷ್ಯಾ ಒಳಗಡೆ ಹೋಗೋದು. ಇದು ನೋಡಿ, ಎಂಟ್ರೆನ್ಸ್. ಇದು ಫ್ರಂಟ್ ಗೇಟ್ ಎಂಟ್ರೆನ್ಸು. ಸೊ ಒಳಗಡೆ ಹೋಗ್ತಾ ಇದೀವಿ ಇವಾಗ. ಇಲ್ಲೇನು ಆದ ಚೆಕಿಂಗ್ ಪಿಕಿಂಗ್ ಆದ ಏನು? ಚೆಕಿಂಗ್ ಆಯಿತು, ಎಂಟ್ರಿ ಒಳಗಡೆ ಕೊಡ್ತಾರೆ. ಸೊ ವಿಸಿಟ್ ಮಾಡ್ತಾ ಇದ್ದೀನಿ. ಚೆಕಿಂಗ್ ಆಯ್ತಾ? ಎಂಟ್ರೆನ್ಸ್ ಮಾಲ್ ಆಫ್ ಏಷ್ಯಾ ಒಳಗಡೆ ನುಗ್ತಾ ಇದ್ದೀವಿ. ಇಲ್ಲಿ ಇದು ಕೆಫೆ ನೋಡಿ. ಕೆಫೆ ಅಣ್ಣ ಪೋಸ್ ಕೊಡ್ತಾನೆ. ಸೊ ಇದು ಫಸ್ಟ್ ಫ್ಲೋರ್ ಅಲ್ಲ? ಗ್ರೌಂಡ್ ಫ್ಲೋರ್? ಫಸ್ಟ್ ಫ್ಲೋರ್ ಇದು. ಇನ್ನು ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು ಎಲ್ಲ ಇದೆ. ಎಲ್ಲ ಹೋಗ್ತಾ ಇದ್ದೀವಿ. ಒಂದು ಸಿನಿಮಾ ನೋಡ್ಕೊಂಡು ಹೋಗ್ಬಿಡೋಣ. ಸೊ ಇದು ಗ್ರೌಂಡ್ ಫ್ಲೋರು.
ಫಸ್ಟ್ ಫ್ಲೋರಲ್ಲಿ ಇದ್ದೀವಿ, ಗ್ರೌಂಡ್ ಫ್ಲೋರಿಗೆ ಬರ್ತಿದ್ದೀವಿ. ಒಂದೆರಡು ಫೋಟೋ ತೆಗಿಯೋ. ನಮ್ಮ ಹುಡುಗನು ಏನೋ ವಿಡಿಯೋ ಮಾಡ್ತಾವನೆ, ನೀನು ಲಾಗ್ ಮಾಡಕ್ಕೆ ಕುಂತೆ ಏನು? ನೋಡಿ ನಮ್ಮ ಹುಡುಗ ಫೋಟೋ ತೆಗೆ ಕೊಟ್ಟಿನಿ, ಅವ್ನಿಗೆ ಫೋಟೋ ತೆಗೆ ಬರೋಲ್ಲ ಕರೆಕ್ಟಾಗಿ, ಹೆಂಗೆ ತೆಗ್ತೇವನಿ. ಇವನೇ ಅಣ್ಣ ಫೋಟೋಗ್ರಾಫರ್, ಫೋಟೋ ತೆಗೆ ಬರೋಲ್ಲ, ಹೆಂಗೆ ತೆಗಿತಾವನೆ ನೋಡ್ರಿ. ಮಾಲಾಪೇಶ್ಯ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀನಿ ಮಾಲಾಪೇಶ್ಯಾಗೆ. ಇನ್ನು ಎಲ್ಲ ತೋರಿಸ್ತೀನಿ. ಇದನ್ನು ಫಸ್ಟ್ ಫ್ಲೋರ್. ಮನೋರ ಇಲ್ಲಿ ಫೋಟೋ ಎಲ್ಲ ಕಡೆ ಫೋಟೋ. ಹಲೋ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಇದ್ರೊಳಗಡೆ ಹೋಗಂಗಿಲ್ಲ. ನೋಡಿ ಎಲ್ಲ ಫೋಟೋ ತಗೊಂಡಾಯ್ತು. ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಸೊ ಮೇಲೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಹುಡುಗ. ನೋಡ್ಬೇಕು ನೀವು ಮಾಲಾಪೇಶ್ಯ ಟ್ಯಾಗ್ಸ್. ವಿಡಿಯೋ ಗುಂಗಲ್ಲಿ ಮತ್ತೆ ಎಡವಾಗಿ ನಿಂತಿದ್ದೆ. ಹಾಂ, ಬಸ್ ಕಾಣುತ್ತಿಲ್ಲ. ಅಂತೂ ಬಂದ್ವಿ. ಸೆಕೆಂಡ್ ಫ್ಲೋರ್. ನಮ್ಮ ಬ್ಯಾಗ್ ಅದಾವ ಏನಿಲ್ಲ. ಪಿ ವಿ ಆರ್ ಇಲ್ಲದ ನೋಡಿ. ಹುಡುಗಿಯರು ಲಿಪ್ಸ್ಟಿಕ್ ಅದೆಲ್ಲ ಇಟ್ಟವ್ರಿ ಇಲ್ಲಿ. ಹುಡುಗರಿಗೆ ಅಂತ ಏನು ಇಟ್ಟಿಲ್ಲ. ಸೈಂಟ್ ಐತೆ. ಸೈಂಟ್ ತೋದ ಮನೋರ. ಹಾಂ, ಬಟ್ಟೆ ಜಾಕೆಟ್ಗಳು ಅವ ನೋಡು. ನೋಡ್ಬೇಕಿಲ್ಲಿ ನನ್ನ ಲಾಗು. ಲೈಫ್ ಸ್ಟೈಲ್ ಮೂವಿ ಯಾವ ನೋಡು. ಬಸ್ಸು ನೋಡಿ ಹೆಂಗೆ ಬರ್ತಾನೆ. ಮೂವಿಗೆ ಹೋಗಮ್ಮ ಹೆಂಗೆ? ಒಂದು ಮೂವಿ ನೋಡ್ಕೊಂಡು ಹೋಗ್ಬಿಡಮ್ರಿ. ದೋಸ್ ಸೇಲ್ ಮನೋರ ಅವ್ರಿಗೆ ಸೇಲ್ ಮಾಡ್ತಾರಂತ ಹೋದೇನ? ಹಾಂ, ಇಂಥ ಸೇಲ್ ಅಂತ ಹಾಕ್ಯಾವ ನೋಡು. ನೋಡಿ ಇದು ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀವಿ. ನೋಡ್ಬೋದು. ಸೊ ಕೆಳಗಡೆ ಗ್ರೌಂಡ್ ಫ್ಲೋರು. ಮನೋರ ಏನು ಕ್ಲೋಸಪ್ಪಲ್ಲಿ ಬರ್ತಾವ ನೀನು? ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹೊಡೀರಿ. ಟಿ ವಿ ಆರ್ ಎಲ್ಲಿತ್ತು?
ಲಕ್ಷ ನಮ್ದು 1 ಲಕ್ಷ. ನಮ್ಮ ಹುಡುಗ ಫೋಟೋ ತೆಗೋಕ್ಕೆ ಬರೋವಲ್ದು ಅವನಿಗೆ. ನನ್ನ ಫೋಟೋ ತೆಗೋ ಆಸೆ ಐತೆ, ಅವ್ನಿಗೆ ಫೋಟೋ ತೆಗೋಕ್ಕೆ ಬರೋವಲ್ದು ಕರೆಕ್ಟಾಗಿ. ಫೋಟೋ ಒಂದೊಂದು ಚಂದನ್ ತೆಗಿಯೋಕೆ ಕುಂತಿದ್ದೆ ನೀನು. ಬಸ್ಸು ನೀನು ತೆಗಿಯೋ, ಆ ಫೋಟೋ ಒಂದು ಸುತ್ತ ತೆಗೋವಲ್ಲ ನಾವು. ಏನೇನೋ ಮುಂಡ ಮುಚ್ಚ ಹೋಗ ಕಡೆ ಚೆನ್ನಾಗೈತೆ ಅಂತ ಒಂದು ಫೋಟೋನ ಬಸ್ಸು, ಒಂದು ಫೋಟೋನ ವಾಟ್ಸಪ್ ಸ್ಟೇಟಸ್ ಹಾಕಂಗಿಲ್ಲ ಅವನು, ಹಂಗೆ ತೆಗೋಕುಂತಾನ. ಏನ ಫೋನ್ ಹೆಂಗೆ ಹಿಡಿಯೋದು ಗೊತ್ತಿಲ್ಲ ನಿನಗೆ. ಅಯ್ಯೋ ಅಯ್ಯ ಕುಣ್ಯಾಕೆ ಬರಲ್ಲಕ್ಕೆ ನೆಲಡೊಂಕಂದ್ರ ಅಂತ ಇವನಂತಕ್ಕೆ ನೋಡ್ರಿ ಅವನು. ಹಾಂ ನೋಡ್ರಿ, ಫೋನ್ ಬಿಡ್ಬೇಕಂತ ಕೆಳಗೆ ಹೇಳ್ತೀನಿ ನಾನು. ಮನೋರ ಹಾಂ ಅದಕ್ಕನ ಇವತ್ತು ಏನು ಮ್ಯಾಲೆ ಇರುತ್ತೆ ನೋಡಿ. ಈಗ 3rd ಫ್ಲೋರ್ಗೆ ಹೋಗ್ತಾಯಿದ್ದೀವಿ. 3rd ಫ್ಲೋರ್ ಹೆಂಗೆಲ್ಲ ಮಾಡ್ಯಾರಲ್ಲ. 3rd ಫ್ಲೋರ್ ಇದು 3rd ಫ್ಲೋರ್ಗೆ ಬಂದೀವಿ ಇವಾಗ. ಕಾಸಿದ್ರೆ ಟಿ ವಿ ಯಾರಿಲ್ಲ ನೋಡು, ಒಂದು ಯಾವ್ದಾರು ಮೂವಿ ನೋಡೋಣ. ಐಸಿಸ್ ನೋಡಿ 3rd ಫ್ಲೋರ್ ಇದು. ಮಾಲು ಸಿಕ್ಕಾಪಟ್ಟೆ ದೊಡ್ಡದಿದೆ, ಒಂದಿನ ನೋಡೋಕ್ಕೆ ಆಗಲ್ಲ, ಅಷ್ಟೊಂದು ದೊಡ್ಡದಿದೆ. ಹೊಸ ಮಾಲಲ್ವಾ ಎಲ್ಲ. ಓ ಇಲ್ಲಿ ಮನೋರ ಇಲ್ಲಿ ಒಂದು ಫೋಟೋ ತಗೊಳ್ಳೋಣ. ಇದು ನೋಡ್ಬೋದು ನೀವು. ದೊಡ್ಡ ಸ್ಕ್ರೀನು, ಮೂವಿ ಥಿಯೇಟ್ರ್ ಥರ ಐತೆ. ಫೋಟೋ ನೋಡೋಣ. ನನಗೂ ತೆಗೆವಲ್ರಪ್ಪ ಚಂದಾಗಿ. ನೀವು ಬಾಣ ಅಂತ ತೆಗೆ ಬರೋವಲ್ಲ ನಿನಗೆ. ಹಾಂ ಹಾಂ ಫೋನಿಗೇನು ಆಗ್ತೈತೆ ನೋಡಿ. 3rd ಫ್ಲೋರ್ ಏನಂತ
ಈಗ ಮದುವೆ ಯಾರು ಹೆಂಗೆ ಕುಂತಾರ? ಅಯ್ಯೋ ದೇವರೇ. ನೀನು ಕೇಳಪ್ಪ ಪಿ ವಿ ಆರ್ ಇಲ್ಲೇ ಅದಂತ. ನೋಡ್ರೋ ಇಲ್ಲಿ ಚೆನ್ನಾಗಿರ್ತ. ಇದು 4th ಫ್ಲೋರ್ ಇದೆ. 4th ಫ್ಲೋರ್ ಇದೆ. ಎಲ್ಲಿ ಹೋಗ್ರಿ? ಹಿಂಗೆ ಹೋಗಿ ಬರೋಣ. ಹೋಗಾ ಐಪಾಗೆಲ್ಲ ಇಲ್ಲಿ ಐಪಾಗಿ ಕಡೆ ಈ ಕಡೆ ಬರೀ ತಿನ್ನೋದ ಈ ಕಡೆ ಬೇಡ ಬಾಪ ಅಂದ್ರೆ ಒಂದು ಬರ್ರಿ. ಇಲ್ಲಿ ಏನು ಸಿಗುತ್ತೆ? ಇಲ್ಲಿ ಇಲ್ಲಿ ಏನು ತಮ್ಮ ಮನೋಹರನ ಅದಕ್ಕೆಲ್ಲ ಐಸ್ ಕ್ರೀಮಾ ಏನಂತ ಐಸ್ ಕ್ರೀಮ್ ನಂಗೆ ಐಸ್ ಕ್ರೀಮ್ ಇಷ್ಟಪ್ಪ. ನಾನ್ ವೆಜ್ ಏನೋ ಮಾಡ್ಬಿಡ್ರಪ್ಪ. ಇದೇ ತೊಗೊಂಬಿಡು ಸುಮ್ಮ. 50 ರೂಪಾಯಿ 2 ಅವನು. ಹಾಂ ಇತ್ತಮ್ಮ. ಇದು 70 ರೂಪಾಯಿ, ಇದು 70 ರೂಪಾಯಿ. ಆ್ಯಡ್ ಮಾಡ್ಬೋದು ಅಲ್ಲಿ ಮಾಡ್ಬೋದು. ಹೆಂಗಿದೆ ನೋಡಿ. 824 721 ಕರೆಕ್ಟ್ ಕಾಟ್ ಹೊಡ್ಲಾ? ಓ ಇದು ಅವಾಗ ಇದಕ್ಕೆ ಆಪ್ಷನ್ ಬರುತ್ತಾ ಕಾಟು ಗುರ? ಟೋಟಲ್ 217 ರೂಪಾಯಿ ಚೆಕ್ಔಟ್ ಮಾಡಿದ್ದೀವಿ. ಆರ್ಡ್ರು ಮೇಡಮ್ ಬಂತು ಬಿಡಿ. ಅಂತೂ ಎಂತೂ ಆರ್ಡ್ರ್ ಮಾಡಿದ್ದೀವಿ ನೋಡಿ. ಆರ್ಡ್ರು ಕೊಡ್ಬೇಕು ಇವಾಗ. ಅವರು ನಮಗೆ ಮನೋರ ಈ ಕಡೆ ತಿರುಗ ಸಪ್ಲೈಯರ್. ಇದು ನಾವೇ ತೊಗೊಂಡೋಗಿ ಕೊಡ್ಬೇಕಾ ಏನಿದೆ? ಹಾಂ ಇದು ಯಾವ ಥರದ್ದು? ಎಲ್ಲಿ ಜಾಗ ಇಲ್ಲ. ಇಲ್ಲಿ ಒಂದಕ್ಕೆ 70 ರೂಪಾಯಿ. ಒಂದು ಟೀ ಎಷ್ಟು ಇದೆ ಇದು? ಇದು 4th ಫ್ಲೋರ್ ಇದು. ನೋಡಿ 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 ನೋಡ್ರಿ
ಹುಡುಗರು ಆಟ ಆಡೋದು. ಮುನ್ನೂರ ಹೋಯ್ತು ಹಂಗೆ ಅಲ್ಲಿ ಆಟ ಆಡೋ ಹೋಗಿ ಕುಂತ ನೋಡಿ, ಅಲ್ಲಿ ದೊಡ್ಡವ್ರು ಕುಂತ ರೋಡ್ಗ. ನಮ್ಮ ಜಾತ್ರೆ ಬರ್ತಾವ ಇಂಥವ. ಬಸ್ಸ ಹೋಗ ಕೊಡ್ತಾವ. ಏನಿದೆ ಒಂದು ಲೈವ್ ಗೇಮು. ₹500 ಇರಲ್ಲ ಅನ್ಸುತ್ತಾ? 100. ಮಾಡೋದು ಹೌದಾ? ಓ ಇಲ್ಲಿ ಹೋದಂಗೆ ಇದ್ರ ಒಳಗಡೆ ಹೋದಂಗೆ ಅವರು ಅಂದಕಂತರ ಅಂದಕಂತು ಲ್ಯಾಂಡರಿ H&M ಇಲ್ಲಿ ಇರಲಿಲ್ಲ, ಮ್ಯಾಲೆ ಅನ್ಸುತ್ತ. ಸ್ಯಾಮ್ಸಂಗ್ ಆದೋಳಲ್ಲ ಈಗ, ಅವರೇ ಹೋಗಿದೀವಲ್ಲ ಅಲ್ಲಿ ತಗೊಂಡ್ಬೋದು. ನಾನು ಕ್ಯಾಮ್ರಾ ಮುಚ್ಚಲಿ ಎಕಡೆ ಹೋಗ್ತಾವ ಹೇಳು. ನಾನು ಎಡಿಟಿಂಗ್ ಭಾರಿ ಮಾಡ್ತೀನಿ ನೋಡು, ಗಿಚ್ಚು ಗಿಲಿ ಅವ್ರು ಕೂಡ ಈಗ ಅದರಲ್ಲಿ ಇದರಲ್ಲಿ ಬಟ್ಟೆ ಚೇಂಜ್ ಆಗ್ಬೇಕಂತ. ಸೊ ನೋಡಿ, ನನಗೆ ಫೋನ್ ಹೊಗೆ ಆಡಿಸ್ಕೊಂತು. ಸೊ ಅದಕ್ಕೆ ನಮ್ಮ ಹುಡುಗನ ಫೋನ್ ತೊಗೊಂಡು ಲಾಕ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಕಲರ್ ಅದು ಅಡ್ಜಸ್ಟ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದೊಂದು ಫೋನಲ್ಲಿ ಒಂದೊಂದು ಬಟ್ಟೆ ಕಲರ್ ಕಾಣುತ್ತೆ. ಮುಗೀತು ಮಾಲಾಪೇಶ ನೋಡಿಕೊಂಡು ಆಚೆ ಹೋಗ್ತಾ ಇದ್ದೀವಿ. ಸುಸ್ತಾಗೋಯ್ತು.
ನೋಡ್ಬೋದು ಲಾಸ್ಟು ಇದು ಎಕ್ಸಿಟ್ ಹೊರಗಡೆ ಬ್ಯಾಕ್ ಗೇಟ್ ಅಲ್ಲೇ ಅವನು ಬರ್ತಾ ಇದೀವಪ್ಪ ಯಾಕೆ ಬಿಡ ಅಂದ್ರು ನಾವು ಅಲ್ಲೇ ಇವನು ಅದೇ ನಾವು ಅನ್ಬೋದು. ನೋಡಿ ಬಂದು ಆಚೆ ಕುಂತಿದ್ವಿ ನೋಡ ಹಾಯ್ ಮಾಡಿ ಬಂದು ಆಚೆ ಕುಂತಿದ್ವಿ ನೋಡ್ಬೋದು ಮಾಲಾಪೇಶ. ಸೊ ನೋಡಿ ಮಾಲಾಪೇಶ ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ಮಾಲಾಪೇಕ್ಷ ಮುಗಿಸ್ಕೊಂಡು ಎಲ್ಲ ನೋಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇದು ಬ್ಯಾಕ್ ಗೇಟಿಂದ ಬಂದೀವಿ ಮತ್ತು ಬ್ಯಾಕೆಟ್ಟಿಂದನೇ ಹೋಗ್ತಾ ಇದ್ದೀವಿ. ನಮ್ಮ ಮನೋಹರ ಗಟ್ಟ ಅವ್ರದ್ದು ಎಲ್ಲ ಕೈವಾಡ, ನಮ್ದೇನಿಲ್ಲ. ನನ್ನ ಫೋನ್ ಹೊಗೆ ಆಡಿಸಿ ಅಂತ ಅವನ ಫೋನಿಂದ ಲಾಗ್ ಮಾಡ್ತಾ ಇದ್ದೀನಿ. ಸೊ ಬೇಜಾರು ಮಾಡ್ಕೋಬೇಡಿ. ಕಲರಲ್ಲಿ ಹೆಚ್ಚು ಕಡಿಮೆ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಡವ್ರ ಫೋನ್ಗಳು ಎಲ್ಲ ಇವನೇ ನೋಡ್ರಿ ಫೋನ್ ಓನರ್. ಇಲ್ಲಿಂದ ಲಾಸ್ಟ್ ಒಂದು ಮಾಲಾಪೇಶ ಅದು ಒಂದು ವಿಡಿಯೋ. ಹೇಳು ಅದ್ರಲ್ಲಿ ಏನು ಹೇಳು, ಎಲ್ಲ ಆಡ್ಬೇಕು ಬರೀ ಅಂತ ಹೇಳು. ಸೊ ಹೋಗ್ತಾ ಇದ್ದೀವಿ. ಮತ್ತೆ ಇಷ್ಟ. ಸೊ ನೋಡಿ ಗೈಸ್, ಮಾಲಾಪೇಶ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಮತ್ತೆ ತಿರ್ಗಾ ನಮ್ಮ ಹುಡುಗ ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ನಮಗೆ ಆಟೋ ಬುಕ್ ಮಾಡ್ತೀನಿ ಅಂತ ಹೇಳ್ತಾನೆ. ಫೋನಿಂದ ಜೇಬಿಂದ ಫೋನ್ ಮಾತ್ರ ತೆಗಿತಾರ ಬುಕ್ ಮಾಡೋಕ್ಕೆ. ನೋಡ್ರಿ ನಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿಂದ ನಾವು ಊಟ ಬೇರೆ ಮಾಡಿಸ್ತಾನಂತೆ. ಊಟ ಬೇರೆ ಮಾಡಿಸ್ತಾನಂತೆ. ಹಾಂ ಬಡ್ಡೆ ಐತೆ ನಮ್ಮ ಹುಡುಗ ವಿಶ್ ಮಾಡಿ. ಬಡ್ಡೆ ಅದು ಕೊಟ್ಟಾನಲ್ಲ ಟ್ರೀಟ್. ಹಾಂ ಮತ್ತೆ OnePlus ತಗೋಲ್ಲ ನಂದು. OnePlus ತಗೋಲ್ಲ. ಇಲ್ಲಿ ಕೇಕ್ ತಗೋಪ್ಪ, ಕೇಕ್ ತಗೋ. ಕೇಕ್ ತೊಗೊಂಡು ಕೇಕ್ ಬರ್ಡೇ ಬಾಯ್ ಕೇಕ್. ಮಾಲಾಪೇಶ ನೋಡ್ಕೊಂಬಂದು ನಮ್ಮ ಹುಡುಗನ ಬರ್ತಡೇ ಇತ್ತು. ನಮ್ಮ ಹುಡುಗನ ಬರ್ತಡೇ ಸೆಲೆಬ್ರೇಟ್ ಮಾಡಿ ಹಾಗೆ ಕೇಕ್ ಕಟ್ ಮಾಡಿ ಅವನಿಗೆ ವಿಶ್ ಮಾಡಿ ಸ್ವಲ್ಪ ಹೊತ್ತು ಹರಟೆ ಮಾಡಿ. ಸೊ ಅಲ್ಲಿಂದ ಅವರು ಅವ್ರ ರೂಮ್ಗೆ ಹೋದರು, ನಾನು ನಮ್ಮ ರೂಮ್ಗೆ ಬಂದೆ. ಸೊ ಇದಿಷ್ಟು ಇವತ್ತಿನ ಲಾಗು. ನಮ್ಮ ಹುಡುಗನ ಬರ್ತಡೇ ಬೇರೆ ಇತ್ತು, ಅದೊಂದು ಖುಷಿ ಆಯಿತು. ಹಾಗೆ ಮಾಲಾಪೇಶ ನೋಡಿ ತುಂಬ ಖುಷಿಯಾಗೋಯ್ತು, ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ನೋಡಿ. ಅಂತೂ ಮಾಲಾಪೇಶ ನೋಡ್ಕೊಂಡು ಮನೆಗೆ ಬಂದೆ. ನಮ್ಮ ಹುಡುಗರು ಯಾರೋ ರೂಮಿಗೆ ಹೋದರು, ನಾನು ನನ್ನ ರೂಮಿಗೆ ಬಂದೆ. ಸೊ ಹೇಗಿತ್ತು ಲಾಗು, ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವ್ರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಸೊ ಈ ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮಗೆ. ಈ ನಂದು ಫಸ್ಟ್ ಲಾಗು. ಸೊ ಈ ಫಸ್ಟ್ ಲಾಗ್ ನಂದು ಹೊಸ ವರ್ಷಕ್ಕೆ ಸ್ಟಾರ್ಟ್ ಮಾಡೋಣ ಇನ್ಮೇಲೆ ಲಾಗ್ ಅಂತ ಅಂದ್ಕೊಂಡಿನಿ. ಸೊ ಹಾಗಾಗಿ ಈ ನಾನು ಫಸ್ಟ್ ಟೈಮ್ ಲಾಗ್ ಮಾಡಿದ್ದು. ಸೊ ಲಾಗಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು, ನಿಮಗೂ ನಿಮ್ಮ ಫ್ಯಾಮಿಲಿ ಕೂಡ. ಸೊ ಇವತ್ತಿನ ಲಾಗ್ ಇಷ್ಟೇ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ.